ಕೃಷಿ ನಮ್ಮ ಸರ್ಕಾರದ ಆದ್ಯತೆಯ ಕ್ಷೇತ್ರ. ನಮ್ಮ ಪ್ರತಿ ಆಯವ್ಯಯ ಪತ್ರದಲ್ಲಿಯೂ ರಾಜ್ಯದ ಆದಾಯದ ದೊಡ್ಡ ಪಾಲನ್ನು ಕೃಷಿಗೆ ನೀಡುತ್ತಾ ಬಂದಿದ್ದೇವೆ. ಕಳೆದ ಸಾಲಿನ ಆಯವ್ಯಯ ಪತ್ರವನ್ನು ಅವಲೋಕಿಸಿದರೂ ಇದನ್ನು ಕಾಣಬಹುದು. ಕೃಷಿಗೆ 5,080 ಕೋಟಿ ರು, ತೋಟಗಾರಿಕೆಗೆ 1,091 ಕೋಟಿ ರು, ಪಶುಸಂಗೋಪನೆಗೆ 2,245 ಕೋಟಿ ರೂಪಾಯಿ, ರೇಷ್ಮೆ 429 ಕೋಟಿ ರು, ಮೀನುಗಾರಿಕೆ 337 ಕೋಟಿ ರೂಪಾಯಿ, ಜನಸಂಪನ್ಮೂಲ 15,929 ಕೋಟಿ ರೂಪಾಯಿ, ಸಣ್ಣ ನೀರಾವರಿ 2,099 ಕೋಟಿ ರೂಪಾಯಿ, ಸಹಕಾರ ಕ್ಷೇತ್ರದ 1,663 ಕೋಟಿ, ವಿದ್ಯುತ್ ಸಬ್ಸಿಡಿ 8,841 ಕೋಟಿ ರೂಪಾಯಿ, ಹಾಲಿನ ಸಬ್ಸಿಡಿ 1,200 ಕೋಟಿ ರೂಪಾಯಿ ಮತ್ತು ಸಾಲದ ಮೇಲಿನ ಬಡ್ಡಿ ಸಹಾಯಧನಕ್ಕಾಗಿ 800 ಕೋಟಿ ರೂಪಾಯಿ, ಹೀಗೆ ಸುಮಾರು 40,000 ಕೋಟಿ ರೂಪಾಯಿಗಳನ್ನು ಕಳೆದ ಸಾಲಿನ ಆಯವ್ಯಯ ಮುಂಗಡ ಪತ್ರದಲ್ಲಿ ರೈತರಿಗೆ ಏಳಿಗೆಯಾಗಿ ನಿಗದಿಪಡಿಸಿದ್ದೇವೆ. ಕೃಷಿ ಹೊಂಡಗಳು ಮತ್ತು ಪಾಲಿ ಹೌಸ್ಗಳ ನಿರ್ಮಾಣ, ಮಣ್ಣು ಆರೋಗ್ಯ ಕಾರ್ಡ್ ವಿತರಣೆ, ಹನಿ ನೀರಾವರಿಗೆ ಎಲ್ಲ ವರ್ಗದ ರೈತರಿಗೂ 90% ಸಹಾಯಧನ, ರೈತರಿಗೆ ಕೃಷಿ ಯಂತ್ರೋಪಕರಣ ಮತ್ತು ಕೃಷಿ ಸಲಕರಣೆಗಳ ಬಾಡಿಗೆಗೆ ನೀಡಿಕೆ, ಹಾಲು ಉತ್ಪಾದನಾ ಸಹಾಯಧನ, ಇವು ಕೃಷಿ ಕ್ಷೇತ್ರದ ಕೆಲವು ಯೋಜನೆಗಳು. ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘ ಸ್ಥಾಪಿಸಲಾಗುತ್ತದೆ. ಪ್ರತಿ ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ತಲಾ 5 ಕೋಟಿ ರು ವೆಚ್ಚದಲ್ಲಿ ಗೋದಾಮು ನಿರ್ಮಿಸಲಾಗುತ್ತಿದೆ. ದೇಶದಲ್ಲಿಯೇ ಮೊದಲನೇ ಬಾರಿಗೆ ಶೂನ್ಯ ಬಡ್ಡಿ ದರದಲ್ಲಿ 3 ಲಕ್ಷಗಳವರೆಗೆ ಸಾಲ ನೀಡುತ್ತಿದ್ದೇವೆ. ಇದರ ಜೊತೆಗೆ 3% ಬಡ್ಡಿ ದರದಲ್ಲಿ 3 ಲಕ್ಷದಿಂದ 10 ಲಕ್ಷ ರೂವರೆಗೆ ಸಾಲ ನೀಡಲಾಗುತ್ತಿದೆ. ದಿನಾಂಕ 30/9/2015ಕ್ಕೆ ಸೃಷ್ಟಿಯಾಗಿರುವ ಎಲ್ಲಾ ಬಗೆಯ ಕೃಷಿ ಸಾಲಗಳ ಅಸಲನ್ನು 2017ರ ಮಾರ್ಚ್ 31ರೊಳಗೆ ಪಾವತಿಸಿದ ರೈತರ 124.70 ಕೋಟಿ ರು ಮೊತ್ತದ ಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲಾಗಿದೆ. ಕಳೆದ 4 ವರ್ಷಗಳ ಅವಧಿಯಲ್ಲಿ 10.7 ಲಕ್ಷ ರೈತರ 2,359 ಕೋಟಿ ರು ಬಡ್ಡಿ ಮನ್ನಾ ಮಾಡಲಾಗಿದೆ. ಇತ್ತೀಚೆಗಷ್ಟೇ 20/6/2017ಕ್ಕೆ ಅನ್ವಯವಾಗುವಂತೆ ಸಹಕಾರಿ ಬ್ಯಾಂಕ್ಗಳಲ್ಲಿನ ರೈತರ 50,000 ರೂಪಾಯಿವರೆಗಿನ ಸಾಲ ಮನ್ನಾ ಮಾಡಿದ್ದೇವೆ. ಇದರಿಂದಾಗಿ ರಾಜ್ಯದ 22,27,506 ರೈತರ ಒಟ್ಟು 8,165 ಕೋಟಿ ರು ಸಾಲ ಮನ್ನಾ ಆಗಿದೆ. ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ರೈತರಿಗೆ ನ್ಯಾಯಬದ್ಧ ಬೆಲೆ ಸಿಗುವಂತೆ ಮಾಡಲು ಜಾರಿಗೆ ತಂದಿರುವ ಆನ್ಲೈನ್ ಮಾರುಕಟ್ಟೆ ದೇಶಕ್ಕೆ ಮಾದರಿಯಾಗಿದೆ. ರಾಜ್ಯದ 157 ಕೃಷಿ ಮಾರುಕಟ್ಟೆಗಳನ್ನು ಇದಕ್ಕೆ ಒಳಪಡಿಸಲಾಗಿದೆ. ಇದರಿಂದಾಗಿ ರಾಜ್ಯದ ರೈತರ ಆದಾಯ 30% ಹೆಚ್ಚಿದೆ ಎಂದು ಕೇಂದ್ರ ನೀತಿ ಆಯೋಗವೇ ಸಹಭಾಷಿಗಿರಿ ಕೊಟ್ಟಿದೆ. ಎಲ್ಲ ವರ್ಗಗಳ ರೈತರು ಯಾರ ಹಂಗಿಗೂ ಒಳಗಾಗದ ರೀತಿಯಲ್ಲಿ ಕೃಷಿಯನ್ನು ಲಾಭದಾಯಕ ವೃತ್ತಿಯನ್ನಾಗಿ ಮಾಡಬೇಕೆಂಬುದು ನಮ್ಮ ಸರ್ಕಾರದ ಸಂಕಲ್ಪ. ಹಳೆಯ ಸಾಲ ಮನ್ನಾ, ಬಡ್ಡಿ ರಹಿತ ಹೊಸ ಸಾಲ, ನ್ಯಾಯಬದ್ಧ ಬೆಂಬಲ ಬೆಲೆ, ಲೇವಾದೇವಿಗಾರರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಗಳು ರೈತರ ಕಷ್ಟಗಳನ್ನು ಕಡಿಮೆ ಮಾಡಿ ಅವರಲ್ಲಿ ಬದುಕುವ ಭರವಸೆ ಹುಟ್ಟಿಸಿದ ಪರಿಣಾಮವಾಗಿ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಪ್ರಮಾಣ ಇಳಿಮುಖವಾಗಿರುವುದು ಸಮಾಧಾನದ ಸಂಗತಿ.